ನಟ ದರ್ಶನ್ ರನ್ನ ಒಮ್ಮೆ ಕ್ಷಮಿಸಿಬಿಡು ಕರ್ನಾಟಕ. ದರ್ಶನ್ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ. ನಟ ದರ್ಶನ್ ರನ್ನ ಒಮ್ಮೆ ಕ್ಷಮಿಸಿಬಿಡು ಕರ್ನಾಟಕ. ದರ್ಶನ್ ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ. ನನ್ನಣ್ಣ ನಟ ದರ್ಶನ್ ಕ್ಷಮಿಸಿಬಿಡಿ. ಮನಸ್ಸಿನಲ್ಲಿ ನಾವು ಮೊದಲು ಕ್ಷಮಿಸೋಣ. ಕರುನಾಡಿನ ಜನತೆಗೆ ದರ್ಶನ್ ರನ್ನ ಕ್ಷಮಿಸಬೇಕು. ಕನ್ನಡಿಗರಲ್ಲಿ ನಟಿ ರಿಷಿಕಾ ಸಿಂಗ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಶ್ವವೇಗ ಸಂದರ್ಶನದಲ್ಲಿ ರಿಷಿಕಾ ಸಿಂಗ್ ಮನವಿ ಮಾಡಿಕೊಂಡಿರುವಂತದ್ದು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ನಟ ದರ್ಶನ್ ರನ್ನ ಒಮ್ಮೆ ಕ್ಷಮಿಸಿ ಬಿಡು ಕರ್ನಾಟಕ ಅಂತ ಹೇಳಿದ್ದಾರೆ. ದರ್ಶನ್ ಅವರು ಆಕಸ್ಮಿಕವಾಗಿ ತಪ್ಪು ಮಾಡಿದ್ದಾರೆ. ನನ್ನಣ್ಣ ನಟ ದರ್ಶನ್ ರವ್ರನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮನಸ್ಸಿನಲ್ಲಿ ನಾವು ಮೊದಲು ಕ್ಷಮಿಸೋಣ. ಕರುನಾಡಿನ ಜನತೆಗೆ ದರ್ಶನ್ ರನ್ನ ಕ್ಷಮಿಸಬೇಕು. ಕರುನಾಡಿನ ಜನತೆ ದರ್ಶನ್ ಅವರನ್ನ ಕ್ಷಮಿಸಿ ಅಂತ ಕೇಳ್ಕೊಂಡಿದ್ದಾರೆ, ಮನವಿಯನ್ನ ಮಾಡಿಕೊಂಡಿದ್ದಾರೆ ರಿಷಿಕಾ ಸಿಂಗ್ ಅವರು. ಅಶ್ವವೇಗ ಸಂದರ್ಶನದಲ್ಲಿ ರಿಷಿಕಾ ಸಿಂಗ್ ಮನವಿ ಮಾಡಿಕೊಂಡಿರುವಂತದ್ದು. ಗುಡ್ ಟೈಮ್ ವಿಲ್ ಕಮ್ ಅಂತ ಅಷ್ಟೇ. ಇದ್ರಲ್ಲಿ ಏನಾದ್ರು ತಪ್ಪಿದ್ಯಾ? ಅದಕ್ಕೆ ನನ್ಗೊಂದು ಬಂತು ಇಷ್ಟುದ್ದ ಲೆಟರ್. ಆಯ್ತಾ? ಓ ಧರ್ಮದದು ಅಧರ್ಮಿ ನೀವು ಸಪೋರ್ಟ್ ಮಾಡ್ತಾ ಇದೀರಾ, ಅದು ಇದು ಇಷ್ಟೊಡ್ ಲೆಟರ್. ಆಯ್ತಾ? ನಾನು ಅವ್ರಿಗೆ ಅಥವಾ ಅವ್ರ ತರ ಯೋಚನೆ ಮಾಡೋದಕ್ಕೆ ಒಂದೇ ಕ್ವಶನ್ ಕೇಳೋದು ಇಷ್ಟಪಡ್ತೀನಿ. ನೀವೇನು ತಪ್ಪು ಮಾಡಿಲ್ಲ ಜೀವನದಲ್ಲಿ? ಏನು ನೀವೆಲ್ಲ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗೇ ಇದ್ದೀರಾ? ನಾವೆಲ್ಲ ನಾನ್ ವೆಜ್ ತಿನ್ನೋರು ಕುರಿ ಕೋಳಿನೂ ಕತ್ತರಿಸ್ತೀವಿ, ಅದು ಕೊಲೆನೆ. ಸೊ ಅವ್ರ ಮೇಲೆ ಮಾತಾಡೋರು ನೀವು ಕೊಲೆನೆ ಮಾಡಿ ತಿಂತಾ ಇರೋದು ಸಂಡೇಸ್. ಅದ್ರ ಬಗ್ಗೆ ಏನು ರೂಲ್ಸ್ ಇಲ್ಲ, ಲಾಸ್ ಇಲ್ಲ, ದೇವ್ರೇನೋ ಅದನ್ನ ತಿನ್ಬೋದು ಅಂತ ಮಾಡಿದಾರಂತ. ಪಾಪ ಪ್ರಾಣಿಗಳನ್ನ ಎವ್ರಿ ಸಂಡೇ ಕೊಲೆ ಮಾಡ್ತಾ ಇರೋ ಜನ ಹೇಳಿ ನನಗೆ. ಸೊ ಇವ್ರು ಮಾಡಿರೋದು ರೈಟ್ ಅಂತ ನಾನು ಹೇಳ್ತಾ ಇಲ್ಲ. ಆಕಸ್ಮಿಕವಾಗಿ ಏನೋ ಒಂದು ಕೆಲವು ವಿಷಯಗಳು ನಡೆದು ಹೋಗುತ್ತೆ ಜೀವನದಲ್ಲಿ. ಅದ್ರ ಮೇಲೆ ನಮ್ಗೆ ಕಂಟ್ರೋಲ್ ಇರುತ್ತೋ ಇರಲ್ವೋ ಅದು ಏನ್ ವಿಚಾರ ನಮ್ಗೆ ಅರ್ಥ ಆಗಲ್ಲ ಕೆಲವು. ಸೊ ದಯವಿಟ್ಟು ಅವ್ರು ಮಾಡಿರೋದನ್ನ ಸರಿ ಅಂತ ನಾವ್ ಯಾರು ಹೇಳ್ತಾನೆ ಇಲ್ಲ. ನೊಬಡಿ ಸೇಯಿಂಗ್ ದಟ್ ವಾಟ್ ಹಿ ಡಿಡ್ ಇಸ್ ರೈಟ್. ಬಟ್ ಅದನ್ನ ನೋಡಕ್ಕೆ ಕಾನೂನು ಇದೆ. ಅದು ಆಲ್ರೆಡಿ ಅವರು ಕ್ರಮಗಳನ್ನ ಕೈ ತಗೋತಾ ಇದ್ದಾರೆ. ಬಟ್ ನಾನ್ ಹೇಳೋದು ಒಂದಂದ್ರೆ, ಧರ್ಮ ಅಂತ ಇವ್ರು ಯಾರೋ ಮಾತಾಡ್ತಾರಲ್ಲ, ಧರ್ಮದಲ್ಲಿ ಮೇನ್ ಥಿಂಗ್ ಇರೋದು ಕ್ಷಮೆಯ ಒಂದು ಬುದ್ಧಿ, ಕ್ಷಮಾಪಣೆ. ಅದನ್ನ ನಾವು ಮಾಡಕ್ಕಾಗಿಲ್ಲ ಅಂದ್ರೆ ನಾವೆಂತ ಹ್ಯೂಮನ್ಸ್. ಕ್ಷಮಿಸ್ಬಿಡಿ, ಅವ್ರನ್ನ ಬಿಟ್ಟು ಓಡಾಡಕ್ ಬಿಡಿ ಅಥವಾ ಅವ್ರನ್ನ ಆಚೆ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅದಕ್ಕೆಲ್ಲ ಕಾನೂನು ಇದೆ. ಅದಕ್ಕೆ ಕಾನೂನೇ ಅದನ್ನ ದೇ ವಿಲ್ ಲುಕ್ ಅಪ್ ಟು ಇಟ್. ಲಾ ಇದೆ, ಅದನ್ನ ನೋಡ್ಕೊಳಕ್ಕೆ. ನಾನು ಲಾ ಪರವಾಗಿ ಮಾತಾಡ್ಬೇಕಂದ್ರೆ ಇನ್ನೊಂದಷ್ಟಿದೆ. ಅದಲ್ಲ ನಾನು ಹೇಳ್ತಿರೋದು ನಮ್ಮ ಇಂಡಸ್ಟ್ರಿ, ಫ್ಯಾನ್ಸು, ಜನ, ಮೀಡಿಯಾ. ಮೀಡಿಯಾದವ್ರು ಅವ್ರಿಗೆ ಏನು ಪಾಪ ಮಾಡೇ ಅದು ಬೇರೆ. ಅವ್ರ ಪರವಾಗೂ ನಾನು ಹೇಳ್ತೀನಿ, ಅವ್ರ ಹಿಂದೆನೇ ಓಡಾಡ್ತಾ ಇದಾರೆ ಅವ್ರು ಫಸ್ಟ್ ಡೇ ಇಂದ ಇವತ್ತು. ಸೊ ಅವ್ರಿಗೊಂದು ಸಪೋರ್ಟೇ ಆಗಿದೆ. ವೆದರ್ ವಿ ಡಿಡ್ ರೈಟ್ ಆರ್ ರಾಂಗ್, ವಿ ಡೋಂಟ್ ವಾಂಟ್ ಟು ನೋ. ವಾಟ್ ಐ ಆಮ್ ಸೇಯಿಂಗ್ ಇಸ್ ಫಾರ್ಗಿವ್ನೆಸ್, ಕ್ಷಮಾಪಣೆ ಅನ್ನೋದು ಒಂದು ಧರ್ಮ ಅಂತ ಮಾತ್ರ ಧರ್ಮ ಆಗೋದು. ನಮ್ಮ ಮನಸ್ಸಲ್ಲಿ ನಾವು ಅವ್ರನ್ನ ಕ್ಷಮಿಸೋಣ ಫಸ್ಟು ಅಲ್ವಾ? ಸೊ ನಾನು ಅವ್ರನ್ನ ನನ್ನ ಒಂದು ಬ್ರದರ್ ಆಗಿನೂ ನೋಡ್ತೀನಿ. ಬಿಕಾಸ್ ಹಿ ಇಸ್ ಕನೆಕ್ಟೆಡ್ ಟು ಮೈ ಫ್ಯಾಮಿಲಿ. ನಮ್ಮ ಅಣ್ಣಂಗೂ ವೆರಿ ಕ್ಲೋಸ್ ಫ್ರೆಂಡ್. ಅವ್ರು ಇಷ್ಟು ವರ್ಷ ನಾನು ನೋಡಿರೋದ್ರಲ್ಲಿ ಈ ತರ ಅವ್ರು ಯಾವತ್ತೂ ಏನು ಮಾಡಿಲ್ಲ. ಸೊ ಒಂದ್ ತಪ್ಪೇನೋ ಮಾಡಿದಾರೆ, ಕ್ಷಮೆ ಬುದ್ಧಿ ಇಟ್ಕೊಳ್ಳಿ, ಕ್ಷಮಾಪಣೆ ಕೊಡಿ ಅವ್ರಿಗೆ. ನೀವು ಜನ ಹೇಳ್ತಿರೋದು ವಾಟ್ ಲಾ ವಾಂಟ್ಸ್ ಟು ಡೂ, ಐ ಆಮ್ ನಾಟ್ ಗೋಯಿಂಗ್ ಟು ಕಮೆಂಟ್ ಅಬೌಟ್ ದಟ್. ದಟ್ ಇಸ್ ದೇರ್ ಹೆಡೇಕ್. ನಾವು ಜನರಾಗಿ ಒಂದು ನೀವು ಫ್ಯಾನ್ಸ್ ಆಗಿ, ನಾವು ಅವ್ರ ಫ್ಯಾಮಿಲಿ ತರ ಆಗಿ, ನಾನು ಆಸ್ ಅನ್ ಆರ್ಟಿಸ್ಟು ನಾನು ಅವ್ರಿಗೆ ಒಂದು ಫ್ಯಾನ್ ಅಂತಾನೆ ಹೇಳ್ತೀನಿ. ಬಿಕಾಸ್ ನಮ್ಮ ಇಂಡಸ್ಟ್ರಿ ಅವ್ರು ನೋಡೋದು ಫ್ಯಾನ್ ಆಗೋದ್ರೆ ನಮಗೇನು ತಪ್ಪಿಲ್ಲ. ಪ್ಲಸ್ ಹಿ ಈಸ್ ಮೈ ಫ್ಯಾಮಿಲಿ ಆಲ್ಸೋ, ಬಿಕಾಸ್ ಐ ಹ್ಯಾವ್ ಸೀನ್ ಹಿಮ್ ಅ ಲಾಟ್. ಸೊ ದಯವಿಟ್ಟು ಒಂದು